ನಾವಿಲ್ಲೇ ಮೈಸೂರು ರಾಮಾನುಜ ರೋಡಿಂದ ಬಂದಿರೋದು. ಮೊನ್ನೆ ಬಿದ್ಬಿಟ್ಟೆ ಅಂತ ಹೇಳಿ ಬಂದಿದ್ದೆ. ಫುಲ್ ಕಾಲು ಉಳುಕ್ಬಿಟ್ಟಿತ್ತು, ಕುಂತ್ಕೊಂಡು ಬಂದೆ. ಮತ್ತೆ ಇವತ್ತು ಬುಧವಾರ ಬಂದಿದ್ದೀನಿ. ಇವತ್ತು ಕುಂತ್ಕೊಂಡು ಬಂದವಳು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಶ್ವೇತಾ. ನಾನು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಕ್ಕೆ ಅಂತ ಹೋಗಿದ್ದೆ. ಆವಾಗ ಬಸ್ ಕ್ಯಾಚ್ ಮಾಡುವಾಗ ಹಿಂದೆಯಿಂದ ಯಾರೋ ತಳ್ಳಿ ಬೀಳಿಸಿದ್ದು, ಅದು ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿ ಕ್ರ್ಯಾಕ್ ಆಗಿತ್ತು ಬೋನು. ಸೊ ಅದನ್ನು ಬೋನ್ನ ಸೆಟ್ ಮಾಡಿ ನಮಗೆ ನೀಟಾಗಿ ಎಲ್ಲ ಕೂರಿಸಿ ಅದು ಉಳ್ಕಿದ್ದೆಲ್ಲ ತೆಗೆದು ಮತ್ತು ಇವಾಗ ನನಗೆ ನಡ್ಕೊಂಡು ಹೋಗೋ ಥರ ಮಾಡಿದ. ನಾವು ಗೂಗಲಿಂದ ನೋಡ್ಕೊಂಡು ಬಂದಿದ್ದು. ಇದಕ್ಕೂ ಮುಂಚೆ ನನ್ನ ಮಗನಿಗೆ ಕೈ ಫ್ರ್ಯಾಕ್ಚರ್ ಆಗಿತ್ತು. ಫಸ್ಟ್ ಟೈಮ್ ನಾನು ನನ್ನ ಮಗನಿಗೋಸ್ಕರ ಬಂದಿದ್ದೆ, ಈಗ ನನಗಾಗಿನೇ ನಾನು ಬಂದಿರೋದು. ಫಸ್ಟ್ ಟೈಮ್ ನನ್ನ ಮಗನಿಗೋಸ್ಕರನೂ ನಾನು 2 ಟೈಮ್ಸ್ ಇಲ್ಲಿಗೆ ಬಂದಿದ್ದೆ. ಅವನಿಗೂ ಕೂಡ ಅದು ವೋಲ್ಡ್ರೋಬಲ್ಲಿ ಒಡಿಸ್ಕೊಂಡು ಕೈ ಎಲ್ಬೋ ಫ್ರ್ಯಾಕ್ಚರ್ ಆಗಿತ್ತು, ಏರ್ಲೈನ್ ಫ್ರ್ಯಾಕ್ಚರ್. ಅವನಿಗೂ ಕೂಡ ಇವರೇ ನನಗೆ ಸೆಟ್ ಮಾಡಿಕೊಟ್ಟಿದ್ದು. ಹಾಗಾಗಿ ಅವನಿಗೆ ಬೇಗ ರಿಕವರ್ ಆಗಿತ್ತಲ್ಲ, ನಾನು ಇಲ್ಲಿ ಬಂದರೂ ನನಗೂ ಬೇಗ ಆಗುತ್ತೆ ಅಂತ ಹೇಳಿ ಬಂದೆ. ವಿತಿನ್ 3 ಡೇಸ್ ನನಗೆ ಇವಾಗ ವಾಕ್ ಮಾಡೋ ಥರ ಮಾಡಿಕೊಟ್ಟಿದ್ದಾರೆ. ಖಂಡಿತ ನಾನು ನನಗೆ ಗೊತ್ತಿರೋ ಫ್ರೆಂಡ್ಸ್, ರಿಲೇಟಿವ್ಸ್, ವೆಲ್ ವಿಶಸ್ ಯಾರೇ ಇಲ್ಲಿ ಯಾರಿಗಾರು ಏನಾದ್ರು ತೊಂದರೆ ಆದರೆ ಖಂಡಿತ ನಾನು ಅಡ್ವೈಸ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ನನ್ನ ಮಗಂದು ಆದಾಗ್ಲೇ ನಾನು ಬೇರೆಯವ್ರಿಗೆ ರೆಫರ್ ಮಾಡಿದ್ದೆ. ಸೊ ಅವರು ಒಂದು 2-3 ಜನ ಬಂದು ಹೋಗಿದ್ದಾರೆ ಇಲ್ಲಿಗೆ. ಬೇರೆಯವ್ರು ಹೇಳ್ತಾರೆ ಇಲ್ಲಿ ಬಾರೆ ಹೋಮ್ ಸೆಂಟರ್ ಅಲ್ಲಿ ಕಾಸ್ಟ್ ಜಾಸ್ತಿ ತಗೋತಾರೆ ಅಂತ, ಅದ್ರ ಬಗ್ಗೆ ಏನು ಹೇಳಕ್ಕೆ? ಕಾಸ್ಟ್ ಏನಿಲ್ಲ. ಆ್ಯಕ್ಚುಲಿ ನಾವು ಇಂಗ್ಲೀಷ್ ಮೆಡಿಸನ್ಗೆ ತೊಗೊಳಕ್ಕೆ ಅಂತ ಹೋದಾಗ ಲ್ಯಾಕ್ಸ್ ಟುಗೆದರ್ ಬರೀ ಒಂದು ಎಕ್ಸ್ರೇ ಸ್ಕ್ಯಾನಿಂಗು ಅದು ಇದು ಅಂತಲೇ ತುಂಬ ಖರ್ಚು ಮಾಡ್ತೀವಿ. ವಿತಿನ್ ಆ ದುಡ್ಡಲ್ಲೇ ನಮಗೆ ಇವರು ರಿಕವರಿನೇ ಮಾಡಿಕೊಟ್ಬಿಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಭಾರತ್ ಬೋನ್ ಸೆಂಟರ್.